ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ಕೃಷ್ಣ ಏನ್ ಹೇಳ್ತಾರೆ ಅಂತ. ತಾಯಿ ವನದುರ್ಗೆಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ನಿಧಾನವಾಗಿ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಏನೋ ಒಂದು ವಿಪರೀತವಾದಂಥದ್ದು ಏನೋ ನಡೆಯುತ್ತೆ. ಅದು ನಡೆದ ಮೇಲೆ ಮತ್ತೆ ಎಲ್ಲವೂ ನಿಧಾನವಾಗಿ ಶಾಂತ ಸ್ಥಿತಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಪ್ರಾಕೃತಿಕ ವಿಕೋಪ ಇರಬಹುದು ಅಥವಾ ನಿಮ್ಮ ಜೀವನದಲ್ಲೇ ಇರಬಹುದು. ಇದು ವೈಯಕ್ತಿಕವಾಗೂ ಕೂಡ ನಡೆಯುತ್ತೆ ಮತ್ತೆ ಸಾಮಾಜಿಕವಾಗೂ ಕೂಡ ನಡೆಯುತ್ತೆ. ಒಂದಷ್ಟು ಬಿರುಗಾಳಿ ತರ ಏನೋ ಸಮಥಿಂಗ್ ಹೆವಿ ಆಗಿ ಆಗತ್ತೆ. ಅದಾದ ಕೆಲವು ಗಂಟೆಗಳಲ್ಲಿ ಮತ್ತೆ ಕೆಲವು ದಿನಗಳ ನಂತರ ಎಲ್ಲವೂ ಶಾಂತ ರೀತಿಗೆ ಬದಲಾಗತ್ತೆ, ಸಮಾನ ಸ್ಥಿತಿಗೆ ಬರುತ್ತೆ, ಮೊದಲನೇ ಸ್ಥಿತಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಬದಲಾವಣೆಯ ಹಂತದಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ತೊಂದರೆ ಮಾಡೋದಕ್ಕೆ ಯಾರು ಬರ್ತಾರೆ ಅವ್ರನ್ನ ದೇವಿ ಅಡ್ಡ ತಡಿತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಮತ್ತೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಏನಿದ್ದಾರೆ ಅವರ ಭೇಟಿಗೆ ಯಾರು ಅಡ್ಡಿ ಮಾಡ್ತಿದ್ದಾರೆ ಅದನ್ನು ಕೂಡ ತಾಯಿ ಸರಿಪಡಿಸ್ತೀನಿ ಅನ್ನೋದನ್ನ ತಿಳಿಸ್ತಾ ಇದ್ದಾಳೆ ಇಲ್ಲಿ. ಸೊ ಸ್ವಲ್ಪ ಆರಾಮಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಏನೇ ಬಂದ್ರು ಎದುರಿಸ್ಲಿಕ್ಕೆ ರೆಡಿ ಆಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಅಥವಾ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಅಥವಾ ನೀವು ಮತ್ತೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಇರಬಹುದು ಅಥವಾ ಕರೆಂಟ್ ಪಾರ್ಟ್ನರ್ ಇರಬಹುದು, ಏನಿದ್ದೀರಾ ನಿಮ್ಮಿಬ್ಬರಿಗೂ ಏನು ತೊಂದರೆ ಆಗದೆ ಇರೋ ಹಾಗೂ ಕೂಡ ತಾಯಿ ಕಾಪಾಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕೂಲಾಗಿ ಇರಿ ಅನ್ನುವಂಥದ್ದು ಇದೆ. ಡೌಟ್ ಪಡಬೇಡಿ ಯಾವುದಕ್ಕೂ. ನೀವು ಏನು ಸಮಸ್ಯೆನ ಎದುರಿಸ್ತಾ ಇದ್ದೀರಾ ಆ ಸಮಸ್ಯೆಗೆ ಪರಿಹಾರವಾಗಿ ಗಣೇಶ ನಿಲ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ರಕ್ಷೆ ಕೂಡ ಗಣೇಶ ಹಾಕ್ತಾರೆ ಅನ್ನುವಂಥದ್ದು. ಗಣೇಶ ನಿಮ್ಮನ್ನ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಯಾವಾಗ್ಲೂ ಒಂದು ರಕ್ಷೆ ಅನ್ನೋದನ್ನ ಗಣೇಶ ಪ್ರೊವೈಡ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಯಾವುದೇ ವಿಚಾರ ಇದ್ರೂ ಕೂಡ ನೀವು ಸದ್ಯಕ್ಕೆ ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಏನೇ ಬಂದ್ರೂ ಬೋಲ್ಡ್ ಆಗಿ ಫೇಸ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಯಾರು ದೂರ ಆದ್ರೂ, ಯಾರಿಗ್ ತೊಂದರೆ ಆಯ್ತು ನಿಮ್ಮಿಂದ, ಅಥವಾ ನೀವ್ ಯಾರಿಗಾದ್ರೂ ತೊಂದರೆ ಮಾಡಿದ್ರ, ಅಥವಾ ನಿಮ್ ಹೆಸರು ಹೇಳ್ಕೊಂಡು ಬೇರೆಯವ್ರು ತೊಂದರೆ ಮಾಡಿದ್ರ, ಅಥವಾ ಬೇರೆಯವರಿಂದ ನಿಮಗ್ ತೊಂದರೆ ಮಾಡೋದಕ್ ಬಂದು ಆ ತೊಂದ್ರೆಗೆ ಅವರೇ ಸಿಕ್ಕಾಕೊಂಡು ಹೋದ್ರ, ಇದ್ರ ಬಗ್ಗೆ ನಿಮಗ್ ತಲೆ ಕೆಡ್ಸ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ನಿಮ್ ಜೀವನ ಏನಿದೆ, ನಿಮ್ ಬದುಕೇನಿದೆ ಅದ್ರ ಕಡೆ ಗಮನನ ಕೊಡಿ. ನೀವು ಸ್ಟ್ರಾಂಗ್ ಆಗಿ ನಿಲ್ಲಿ. ನಿಮ್ಮ ಕಾಲಿನ ಆರೋಗ್ಯ, ಕೈಗಳ ಆರೋಗ್ಯ, ಕಣ್ಣುಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ತೊಡೆಗೆ ಏನು ಸಮಸ್ಯೆ ಇತ್ತು ಆ ಸಮಸ್ಯೆ ಬಗೆಹರಿಸ್ತೀವಿ ಅನ್ನುವಂಥ ಭರವಸೆನ ಗಣೇಶ ತನ್ನ ಸೇವಕರ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಪರಿಹಾರನು ಕೂಡ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಯು ಆರ್ ಬ್ಲೆಸ್ಸಡ್ ಚೈಲ್ಡ್. ನೀವು ಆಶೀರ್ವಾದ ಇರುವಂತ ಒಂದು ಮಗು. ನೋ ಮ್ಯಾಟರ್ ನಿಮ್ಗೆ ಏಜ್ ಏನಾಗಿದೆ ಅಂತ. ನಿಮ್ಗೆ 60 ವರ್ಷ ಆಗಿರ್ಲಿ, 6 ವರ್ಷ ಆಗಿರ್ಲಿ, ಅಥವಾ 16 ವರ್ಷ ಆಗಿರ್ಲಿ, 36 ವರ್ಷ ಆಗಿರ್ಲಿ, ಅಥವಾ 48 ವರ್ಷ ಆಗಿರ್ಲಿ, ಎಷ್ಟೇ ಆಗಿದ್ರು ಕೂಡ ಸೊ ನಿಮ್ಗೆ ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯ ಇಲ್ಲ. ನಿಮ್ಗೆ ಪರಿಪೂರ್ಣವಾದಂತ ಆಶೀರ್ವಾದ ಆ ಶಕ್ತಿ ದೇವತೆ ಕಡೆಯಿಂದಲೂ ಇದೆ, ಗಣೇಶನ ಕಡೆಯಿಂದಲೂ ಕೂಡ ಇದೆ. ಸೊ ಕೃಷ್ಣ ಸರ್ವಾಂತರ್ಯಾಮಿ ಆಗಿರೋದ್ರಿಂದ ಸೊ ಅಮ್ಮನೇ ಕೃಷ್ಣ, ಕೃಷ್ಣನೇ ಮಾಯೆ, ಮಾಯೆನೇ ಅಮ್ಮ, ಅಮ್ಮನೇ ಕೃಷ್ಣ, ಕೃಷ್ಣನ ಮಾಡಿಲಿ ಅಮ್ಮ ಜೋರಾಗಿ ನುಡಿತಾ ಇದ್ದಾಳೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಎಷ್ಟೇ ಶತ್ರುಗಳಿದ್ರು ನಿಮ್ಮ ಮನದ ಶಕ್ತಿಯಲ್ಲಿ ಭಗವಂತ ಕೂತಿದ್ದಾನೆ, ಅದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಗಣೇಶನ್ನ ಒಮ್ಮೆ ನೆನೆಸ್ಕೊಳ್ಳಿ, ನಿಮ್ಮೆಲ್ಲ ಸಮಸ್ಯೆಗಳು ಅರ್ಧಕ್ಕರ್ಧ ಪರಿಹಾರ ಆಗುತ್ತೆ ಅನ್ನುವಂಥದ್ದು.
ಬಹಳಷ್ಟು ಜನ ಮುಂದಿನ ದಿನಗಳಲ್ಲಿ ಆಗುವಂತ ಅನಾಹುತನ ನೆನೆದು ಭಯಭೀತಗೊಂಡಿರಬಹುದು ಅಥವಾ ಟೆನ್ಷನ್ ಮಾಡ್ಕೊಂಡಿರಬಹುದು. ಬಟ್ ನಥಿಂಗ್ ಟು ವರಿ. ಭಗವಂತನಿಗೆ ಗೊತ್ತಿದೆ ಯಾರನ್ನ ಹೇಗೆ ಎಲ್ಲಿ ಯಾವ ಮುಖಾಂತರ ರಕ್ಷಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಎಲ್ಲವನ್ನು ಬಲ್ಲ ಭಗವಂತ ನಿಮ್ಗೆ ನಿಮ್ಮ ಸಕುಟುಂಬ ಪರಿವಾರಕ್ಕೆ ಯಾವ ರೀತಿ ರಕ್ಷೆ ಕೊಡ್ಬೇಕು ಅನ್ನೋದು ನಿರ್ಧಾರ ಮಾಡಿದಾನೆ. ಅದೇ ರೀತಿಲಿ ನಿರ್ಧಾರನ ಭಗವಂತ ತಗೊಂಡಿದ್ದಾನೆ. ಅದು ಮಾಡ್ತಾನೆ. ನಿಮ್ಗೆ ಭಯ ಬೇಡ ಅನ್ನುವಂಥದ್ದು ಇದೆ. ಇನ್ನೊಂದು ರೀತಿಯ ಲೀಲೆ ನೋಡ್ಲಿಕ್ಕೂ ಸಿಗತ್ತೆ ಅನ್ನುವಂಥದ್ದು ಇದೆ. ನೀವು ಭಗವಂತನ ಭಕ್ತಿ ಭಾವದಲ್ಲಿ ಲೀನ ಆಗ್ರಿ ಅನ್ನುವಂಥದ್ದು ಇದೆ. ಭಗವದ್ಧಾಮಕ್ಕೂ ಕೂಡ ಹೋಗ್ಬಿಟ್ಟು ಬರ್ತೀರಾ. ದೊಡ್ಡ ಮಟ್ಟದಲ್ಲಿ ಒಂದು ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ನೀವು ಸಹಾಯ ಮಾಡಬೇಕು ಭಗವಂತನಿಗೆ ಅಂತ ಏನ್ ಅನ್ಕೊಂಡಿದೀರಾ ಅದನ್ನ ಮುಂದುವರಿಸಿ. ಅದು ಭಗವಂತನಿಗೂ ಕೂಡ ಇಷ್ಟ ಇದೆ. ಸೊ ನೀವು ಪ್ರಯತ್ನ ಪಡಬೇಕು ಅಂತ. ಬಟ್ ನಿಮ್ಮ ಪ್ರಯತ್ನದಿಂದ ಏನು ಆಗುತ್ತೋ ಇಲ್ವೋ ಅದ್ ನಿಮಗ್ ಬೇಡದಿರೋ ಅಂತ ವಿಚಾರ. ನೀವು ಪ್ರಯತ್ನ ಪಟ್ರ ಅದು ಅಲ್ಲಿ ಇಂಪಾರ್ಟೆಂಟ್. ನಿಮ್ಮ ಪ್ರಯತ್ನಕ್ಕೆ ಜಯ ಸಿಗತ್ತೆ ಅನ್ನುವಂಥದ್ದು ಇದೆ. ಭರವಸೆಯೊಂದಿಗೆ ಪ್ರಯತ್ನನ ಪಡಿ, ಖಂಡಿತ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಮನೆಯ ಕರ್ಟನ್ಗಳಲ್ಲಿ ಒಂದಷ್ಟು ನೆಗೆಟಿವಿಟಿ ಇದೆ, ಅದನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದ್ರೆ ನಿಮ್ಮ ಮನೆಯ ಕರ್ಟನ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಎಲ್ಲಾ ಸೀಕ್ರೆಟ್ ನನಗ್ ಗೊತ್ತು, ನನ್ನನ್ನ ಕಣ್ತಪ್ಸಿ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಎಲ್ರೂ ಅನ್ಕೊಳ್ತಾ ಇರ್ಬೋದು ಕಣ್ಣ ಮುಚ್ಚೆ ಅಂತ ಆಟ ಆಡ್ತಾ ಇದೀವಿ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಭಗವಂತನಿಗೆ ಗೊತ್ತಿಲ್ಲ ಅಂತ. ಸೊ ಎಲ್ಲ ಸತ್ಯಗಳು ಭಗವಂತನಿಗೆ ಗೊತ್ತಿದೆ. ಜೊತೆಗೆ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಯಾರ್ಯಾರು ಆಟ ಆಡ್ತಿದ್ದಾರೆ ಇದ್ರ ಕಡೆ ಕೂಡ ಗಮನನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರಬಹುದು, ಅಥವಾ ಫ್ರೆಂಡ್ ರಿಲೇಶನ್ಶಿಪ್ ಇರಬಹುದು, ಅಥವಾ ಸೋಲ್ಮೇಟ್ ರಿಲೇಶನ್ಶಿಪ್ ಇರಬಹುದು. ವಾಟ್ ಎವರ್ ರಿಲೇಶನ್ಶಿಪ್ ಯು ಹ್ಯಾವ್, ಸೊ ಸ್ವಲ್ಪ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದ್ದಾರೆ. ಸಾಕಷ್ಟು ರಹಸ್ಯಗಳು ಇದೆ, ಅದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಭಗವಂತ ಇಲ್ಲಿ ನಿಮ್ಗೆ ಹೇಳ್ತಿದ್ದಾನೆ, ನನ್ಗೆಲ್ಲ ಗೊತ್ತಿದೆ, ಎಲ್ಲಿ ಏನಾಗ್ತಿದೆ, ಏನಿದೆ ನಿನ್ನ ಜೀವನದಲ್ಲಿ, ನಿನ್ನ ದೇಹದಲ್ಲಿ ಏನಿದೆ, ನಿನ್ನ ಜೀವನದಲ್ಲಿ ಏನಿದೆ, ನಿನ್ನ ಮೈಂಡನ್ನ ಯಾರು ಟ್ರ್ಯಾಪ್ ಮಾಡ್ತಿದ್ದಾರೆ, ನಿನ್ನ ತಲೆನ ಯಾರು ಕೆಡಿಸ್ತಾ ಇದ್ದಾರೆ, ನಿನ್ಗೆ ಎಲ್ಲಿ ರಕ್ಷೆ ಇಲ್ಲ, ಎಲ್ಲಿ ರಕ್ಷೆ ಹಾಕಬೇಕು, ಇದೆಲ್ಲ ನನಗೆ ಗೊತ್ತಿದೆ. ಗೌಪ್ಯವಾದ ಸ್ಥಳ ಯಾವುದು ಅಂತಾನು ಗೊತ್ತಿದೆ, ಬಹಿರಂಗವಾಗಿರುವಂತ ಸ್ಥಳ ಯಾವುದು ಅಂತ ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕೆಲವು ಒಂದಷ್ಟು ನಾಗಾತ್ಮಗಳಿರ್ಬಹುದು ಅಥವಾ ದುಷ್ಟ ಶಕ್ತಿಗಳು ಪ್ರಯೋಗಾತ್ಮಕವಾಗಿ ಬಂದಿರುವಂಥದ್ದು ಇರಬಹುದು, ಬರುವಂತಹ ಅಮಾವಾಸ್ಯೆಯಲ್ಲಿ ನಡೆಯುವಂತಹ ಪ್ರಯೋಗಗಳಿರಬಹುದು. ಇದೆಲ್ಲವೂ ನಂಗೆ ಗೊತ್ತಿದೆ. ಮುಂಚಿತವಾಗಿ ಏನಾಗ್ತಾ ಇದೆ, ಹಿಂದೆ ಏನಾಗ್ತಾ ಇದೆ, ಇದೆಲ್ಲವೂ ಗೊತ್ತಿದೆ ನಂಗೆ ಅನ್ನುವಂಥದ್ದು. ಬಂಡೆ ಹಿಂದೆ ಏನಿದೆ, ಮರದ ಹಿಂದೆ ಏನಿದೆ, ಮರದ ಒಳಗೆ ಏನಿದೆ, ಎಲ್ಲವೂ ಕೂಡ ನಂಗೆ ತಿಳಿದಿದೆ, ಎಲ್ಲ ಸತ್ಯ ನಂಗೆ ಗೊತ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಗೊತ್ತಿರೋ ನನಗೆ ನನ್ನ 1000 ಕಣ್ಣುಗಳಿಂದ ನಾನು ಎಲ್ಲಾನು ನೋಡ್ತಾ ಇರ್ತೀನಿ ಅನ್ನುವಂಥದ್ದು ಇದೆ. ನಿನ್ಗೆ 1 ಕಣ್ಣು ಕೊಟ್ಟಿದ್ದೀನಿ, 2 ಕಣ್ಣು ಕೊಟ್ಟಿದ್ದೀನಿ, 3 ಕಣ್ಣು ಕೊಟ್ಟಿದ್ದೀನಿ. ಸೊ ನೀನು ನನ್ ಸಮ ಅಂತ ನಾನು ನಿನ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀನ್ ನನ್ ಮುಂದೆ ಕಣ್ಣ ಮುಚ್ಚಾಲೆ ಆಡ್ಲಿಕ್ಕೆ ಬಂದ್ರೆ ನನ್ಗೆ 1000 ಕಣ್ಣುಗಳಿದೆ ಅಂತ ನಿನ್ಗೆ ನಾನು ತೋರ್ಸ್ಕೊಡ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಬರುತ್ತೆ, ಎಚ್ಚರ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಉಡುಪಿ ಕೃಷ್ಣನ ಆಶೀರ್ವಾದ ಕೂಡ ಇದೆ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ಫ್ಯಾಮಿಲಿ ಪರ್ಸನ್ ಜೊತೆ ನಿಮ್ಗೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಉತ್ತರ ಭಾರತದ ಕಡೆ ಒಂದಷ್ಟು ಹಿಮಾಲಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳಿ, ಯಾವುದೇ ರೀತಿಯ ಬಂಧನಗಳನ್ನ ಇಟ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಜಲಾಂತರ್ಗಾಮಿ ಸಮಥಿಂಗ್ ಏನೋ ಸಮಸ್ಯೆ ಆಗತ್ತೆ ನೀರಿನಿಂದ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ದೇವರನ್ನ ಕೈಕಟ್ಟಿ ಕೂರಿಸ್ಬಿಟ್ಟು ನಾವು ಭಕ್ತಿ ಪರವಶತೆಯಿಂದ ಮೆರಿತಾ ಇದ್ರೆ ಏನು ಆಗೋದಿಲ್ಲ. ಅಟ್ಲೀಸ್ಟ್ ದೇವ್ರ ಆಶೀರ್ವಾದ ಮಾಡ್ಲಿ ಅನ್ನೋದಕ್ಕಾದ್ರೂ ದೇವರ ಕೈನ
ಓಪನ್ ಮಾಡಿ ಬಿಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ದೇವರ ಕೈನ ಕಟ್ ಹಾಕ್ಬಿಟ್ಟು ಎಲ್ಲಾ ಪೂಜೆ ಮಾಡ್ಬಿಟ್ಟು ನಂಗೆ ವರ ಕೊಡು ವರ ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾನೆ? ದೇವ್ರನ ಕೈನ ಬಿಚ್ಚಿ ಭಗವಂತ ಎಲ್ಲಾ ರೀತಿಲೂ ನಿಮ್ಗೆ ಅನುಗ್ರಹ ಮಾಡಿದಾನೆ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಪ್ರಾರ್ಥನೆಗಳು ಭಗವಂತನಿಗೆ ಮುಟ್ಟಿದೆ. ಭಗವಂತ ನಗ್ತಾ ಕೇಳ್ಕೊಂಡ್ ಕೂತಿದ್ದಾನೆ. ನಂಗೆ ಗೊತ್ತಿದೆ ಯಾವಾಗ ಏನ್ ಕೊಡ್ಬೇಕು ನಂಗೆ ಗೊತ್ತಿದೆ. ನನ್ನ ಕಟ್ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ, ನನ್ನನ್ನ ಕಟ್ ಹಾಕಿದಂತ ವ್ಯಕ್ತಿ ಬಿಚ್ಚಬೇಕು. ಬಿಚ್ಚಿದಾಗ ಎಲ್ಲವೂ ಕೂಡ ನಾನು ಸರಿ ಮಾಡಿ ಕೊಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಭಗವಂತ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ನಂಬಿಕೆ, ಭರವಸೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಬರ್ನಿಂಗ್ ಫೈರ್ ಇದೆ. ಒಂದು ಹೋಮ ಹೇಳ್ತಾ ಇದೆ, ಮೃತ್ಯುಂಜಯ ಹೋಮ ಇರ್ಬೋದು, ಗಣ ಹೋಮ ಇರ್ಬೋದು, ಮಾಡ್ಕೊಳ್ಳಿ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಸ್ಥಳ ಬದಲಾವಣೆ ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬೇರೆ ಕಡೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಬೇರೆ ಮನೆಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಾಕಷ್ಟು ರಹಸ್ಯಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ರಹಸ್ಯ ವಿದ್ಯೆಗಳಿರ್ಬೋದು ಅಥವಾ ರಹಸ್ಯ ಶಕ್ತಿಗಳಿರ್ಬೋದು ಅಥವಾ ರಹಸ್ಯವಾಗಿ ಇದ್ದಂತ ಮಾಹಿತಿಗಳಿರ್ಬೋದು, ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಒಂದು ವಿಚಾರನ ಬರಿದಿರೋ ಹಾಗೆ ಸ್ಟಾಪ್ ಯಾರು ಮಾಡಿದ್ರೋ ಅವರ ವಿಚಾರನೇ ಇನ್ಮುಂದೆ ಬರೆಯಕ್ಕಾಗದೇ ಇರೋ ಹಾಗೆ ಸ್ಟಾಪ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಂತು ಹೋಗುತ್ತೆ ಬರವಣಿಗೆ ಅನ್ನುವಂಥದ್ದು. ಯಾಕೆ ನಿಂತೋಗುತ್ತೆ, ಹೇಗೆ ನಿಂತೋಗುತ್ತೆ ಗೊತ್ತಿಲ್ಲ. ಇದು ಯಾಕೆ ನಿಂತೋಗುತ್ತೆ, ಹೇಗೆ ನಿಂತೋಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೀವು ಮಾಡಿರುವಂತ ಕರ್ಮದಿಂದಾನೇ ಅದು ನಿಂತೋಗುತ್ತೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಮಿಕ್ಕಿದ್ದು ನಿಮ್ಗೆ ಬಿಟ್ಟಂತಹ ವಿಚಾರಗಳು. ನೀವು ಈಗ ಬದಲಾವಣೆ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಬದಲಾವಣೆ ಇದೆ, ಇಲ್ಲ ಅಂದ್ರೆ ನಿಮ್ಗೆ ಬದಲಾವಣೆ ಇಲ್ಲ. ಸೊ ಏನೋ ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ಏನು ಗಣೇಶನ ಅಥವಾ ವಿದ್ವತ್ತನ್ನ ಅಥವಾ ವಿದ್ಯಾ ಗಣಪತಿನ ಸಮಥಿಂಗ್ ಏನು ಒಂದು ದಿಗ್ಬಂಧನ ಮಾಡಿ ಇಟ್ಟಿದ್ದೀರಾ, ತೆಗೆದ್ರೆ ನಿಮ್ಗೊಳ್ಳೇದು. ಇಲ್ಲ ನಿಮ್ ಜೀವನಕ್ಕೆ ನೀವೇ ಹೊಣೆಗಾರಿಕೆಯನ್ನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಭಕ್ತಿ ಮಾರ್ಗದಿಂದ ಒಂದು ಪುಣ್ಯ ಕಾರ್ಯ ಮಾಡಿದಾಗ, ಗಂಗಾ ಮಾತೆಯಲ್ಲಿ ಬೇಡಿದಾಗ ಅಥವಾ ಗಂಗಾಧರೇಶ್ವರನಲ್ಲಿ ಬೇಡಿದಂತ ಬೇಡಿಕೆ ಏನಿತ್ತು ಅದು ಈಡೇರ್ದಿರೋ ಹಾಗೆ ಮಾಡಿದೀರಾ. ಒಂದಷ್ಟು ಪುಣ್ಯಗಳು ಅಥವಾ ಪುಣ್ಯ ಕೆಲಸಕ್ಕೆ ನೀವು ಅಡ್ಡಿ ಮಾಡಿದೀರಾ. ಇದರ ಪ್ರತಿಫಲನ ನೀವು ಅನುಭವಿಸ್ಲಿಲ್ಲ ಅಂದ್ರೆ ಹೇಗೆ? ಅನುಭವಿಸ್ಲೇಬೇಕು, ಅನುಭವಿಸ್ಲಿಕ್ಕೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ನನ್ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಇದು ಯಾರು ಮಾಡಿದಾರೋ ಅವ್ರಿಗಷ್ಟೇ ಹೋಗುತ್ತೆ. ಸೊ ಎಲ್ರಿಗೂ ಅಲ್ಲ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಹೋಗುತ್ತೆ. ತಿದ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾವ ರೀತಿ ಬಂಧ ಮಾಡಿದ್ರು, ಯಾವ ರೀತಿ ಪುಣ್ಯ ಕಾರ್ಯಕ್ಕೆ ಅಡ್ಡಿ ಮಾಡಿದ್ರು, ಆ ಅಡ್ಡಿಯಾಗಿರೋ ಪುಣ್ಯ ಕಾರ್ಯನ ಮುಂದಕ್ಕೆ ನೀವು ಪೂರ್ತಿ ಮಾಡ್ಬಿಟ್ಬಿಡಿ. ಆವಾಗ ಇನ್ನಷ್ಟು ಹೆಚ್ಚಿನ ಅನುಕೂಲಗಳು ನಿಮ್ಗಾಗತ್ತೆ ಅನ್ನುವಂಥದ್ದು. ಎಲ್ಲರನ್ನೂ ದಾರಿದ್ರ್ಯದಲ್ಲಿ ಇರಿಸಿ ನೀವು ಮಾತ್ರ ವಿಜೃಂಭಿಸ್ಬೇಕು ಅಂದ್ರೆ ಆಗೋದಿಲ್ಲ. ಅದು ಅವರವರ ಪಾಲಿನ ವಿಜೃಂಭಣೆ ಅವ್ರವ್ರಿಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇನ್ನೊಬ್ಬರ ದಾರಿದ್ರ್ಯಕ್ಕೆ ನೀವು ಕಾರಣ ಆಗ್ಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಟೆಂಟೆ ಕಿತ್ತು ಹೋಗಬಹುದು ಅನ್ನುವಂಥ ಎಚ್ಚರಿಕೆ ಕೂಡ ಇಲ್ಲಿ ಇದೆ. ಈ ಎಚ್ಚರಿಕೆನ ಗಟ್ಟಿಯಾಗಿ ಕೇಳಿಸ್ಕೊಂಡು ಬದಲಾಯಿಸ್ಕೊಂಡ್ರೆ, ಬದಲಾವಣೆ ಮಾಡ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಇನ್ನ ಹೆಚ್ಚು ಬೆಳಿತೀರಾ, ಇನ್ನ ಹೆಚ್ಚು ಒಳ್ಳೆ ಜೀವನನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಜನರು ದುಷ್ಟ ಜನರು ಅಂತಾನೆ ಹೇಳ್ಬೋದು. ಎಷ್ಟೊಂದು ಹೆಣ್ಣು ಮಕ್ಕಳ ಆತ್ಮಗಳನ್ನ ಬಂಧ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಗುರುಗಳ ಒಂದು ಕರೆಯ ಮೇರೆಗೇನೋ ಅಥವಾ ಗುರುಗಳೇ ಅಲ್ಲಿ ಹೋಗಿ ಅವ್ರನ್ನೆಲ್ಲರನ್ನು ಬಿಡುಗಡೆ ಮಾಡಿ ಕರ್ಕೊಂಬರ್ತಾರೆ, ಅವರಿಗೆ ಮುಕ್ತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಹೆಣ್ಣು ಮಕ್ಕಳ ಆತ್ಮಗಳನ್ನ ಒಂದು ಕಡೆ ಬಂದಿ ಮಾಡಿ ಇಟ್ಟು ತಾನು ಅದರಿಂದ ವಿಜೃಂಭಿಸ್ತಾ ಇರುವಂಥದ್ದು ಇದೆ. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳ ಆತ್ಮಗಳನ್ನ. ಸೊ ಇದು ತುಂಬಾ ಜೀರ್ಣ ಮಾಡ್ಕೊಳಕ್ ಆಗದೆ ಇರುವಂತ ವಿಚಾರ ನನ್ಗೆ. ಬಟ್ ಹೆಣ್ಣು ಮಕ್ಕಳು ಕಾಣಿಸ್ತಿದ್ದಾರೆ, ಹೆಣ್ಣು ಮಕ್ಕಳ ಆತ್ಮಗಳು ಕೂಡ ಕಾಣಿಸ್ತಾ ಇದೆ. ಎರಡು ಡಿಫ್ರೆಂಟ್ ಆಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಇದೆ. ಇದನ್ನ ಗುರುಗಳು ಹೋಗಿ ಅವರಿಗೆ ಬುದ್ಧಿ ಹೇಳಿ ಬರ್ತಾರೆ ಅನ್ನುವಂಥದ್ದು ಇದೆ. ಬರೋದಲ್ಲ, ಮುಕ್ತಿನ ಕೊಟ್ಟು ಬರ್ತಾರೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಹೋಟ್ಲಲ್ಲೋ ಅಥವಾ ರಾಜಮಹಲಲ್ಲೋ ಒಂದಷ್ಟು ಹೆಣ್ಣು ಮಕ್ಕಳ
ಗೋಳಾಟ ಚೀರಾಟ ಕೇಳಿಸ್ತಾ ಇದೆ. ಅಲ್ಲೂ ಕೂಡ ಮುಕ್ತಿಯ ಕಾರ್ಯಕ್ರಮನ ಶುರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಹೆಣ್ಣು ಮಗಳು ದೊಡ್ಡ ಗುರುವಾಗಿ ಬೆಳಿಲಿಕ್ಕೆ ಭಗವಂತನ ಒಂದು ಆಶೀರ್ವಾದ ಪ್ರೇರಣೆ ಆಗಿದೆ ಇಲ್ಲಿ. ಆ ಪ್ರೇರಣೆಯ ಮುಖಾಂತರ ಆ ಹೆಣ್ಣು ಮಗಳು ಯಾವ ದಿನ ಗುರು ಆಗಿ ಬದಲಾಗ್ತಾಳೋ ಆ ಕ್ಷಣದಿಂದ ಜೀವನ ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾಕೆ ಹೆಣ್ಣು ಮಕ್ಕಳೇ ಅಂದ್ರೆ, ಹೆಣ್ಣು ಮಕ್ಕಳೇ ಅಂತಲ್ಲ, ಹೆಣ್ಣು ಮಕ್ಕಳು ಒಳ್ಳೆಯವರಾಗಿ ನೋಡ್ಕೊಳ್ಳುವಂತ ಗಂಡು ಮಕ್ಕಳು ಇದ್ದಾರೆ. ಆದರೆ ಕೆಲವು ಹೆಣ್ಣು ಮಕ್ಕಳನ್ನ ತೀರಾ ಅನಾಗರಿಕತೆಯಿಂದ ಅತ್ಯಾಚಾರಿಕವಾಗಿ ನಡೆಸ್ಕೊಂಡು ಬಂಧನಗಳಲ್ಲಿ ಇಟ್ಟು ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇರೋವಂಥವರಿಗೆ ಇದಿದೆ. ಹಾಗಂತ ಎಲ್ಲಾ ಹೆಣ್ಮಕ್ಳು ಒಳ್ಳೆಯವರು ಅಂತ ನಾ ಹೇಳ್ತಾ ಇಲ್ಲ, ಎಲ್ಲ ಹೆಣ್ಮಕ್ಳು ಕೆಟ್ಟವರು ಅಂತಾನು ಹೇಳ್ತಾ ಇಲ್ಲ. ಎಲ್ಲ ಗಂಡ್ಮಕ್ಳು ಒಳ್ಳೆಯವರು ಅನ್ನೋದು ಇಲ್ಲ, ಎಲ್ಲ ಗಂಡ್ಮಕ್ಳು ಕೆಟ್ಟವರು ಅನ್ನೋದು ಕೂಡ ಇಲ್ಲ ಇಲ್ಲಿ. ಸೊ ಈ ಒಂದು ವಿಚಾರದ ಬಗ್ಗೆ ನೀವು ಹೆಚ್ಚಿನ ಗಮನನ ವಹಿಸಿದ್ದೆ ಆದ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಒಬ್ಬ ಪ್ರಮುಖವಾದ ಒಬ್ಬ ಪ್ರಾಮುಖ್ಯತೆ ಇರುವಂತ ವ್ಯಕ್ತಿಯಾಗಿ ನೀವು ಇದ್ದಿದ್ದೇ ಆದ್ರೆ, ಬದಲಾಗಿದ್ದೇ ಆದ್ರೆ, ಶಿವನ ಆಶೀರ್ವಾದ ಎಸ್ಪೆಷಲಿ ದಕ್ಷಿಣಾಮೂರ್ತಿಯ ಆಶೀರ್ವಾದನ ನೀವು ಪಡೆದಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ಶಿವನಿಂದ ನಿಮ್ಗೆ ರುದ್ರಾಕ್ಷಿ ಹಾರ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಯ ಯಾವುದೋ ಒಂದು ಹೆಣ್ಣು ಮಗು ಇದೆ, ಇನ್ನ ಚಿಕ್ಕದಿದೆ, ಮುಂದಿನ ದಿನಗಳಲ್ಲಿ ಅದು ಯೌವನಾವಸ್ಥೆಗೆ ಬಂದಾಗ ಅದು ಕೂಡ ಒಂದು ಗುರುವಿನ ಸ್ಥಾನದಲ್ಲಿ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಆ ಚೇತನ ಶಕ್ತಿಗಳಿಗೆ ಚೇತನವಾಗಿ ನಿಲ್ತಾಳೆ ಆ ಹುಡುಗಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೇಗೆ ಹೇಳೋದು, ಒಂದು ಲೀಡರ್ ಆಗಿ ಬದಲಾಗ್ತಾರೆ ಅನ್ನುವಂಥದ್ದು, ಅದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಲೀಡರ್ ಆಗಿ ಬದಲಾಗ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಕ್ಷಿ ಪ್ರಾಣಿಗಳಿಗೆ ಮುಕ್ತಿನ ಒದಗಿಸಿ ಕೊಡ್ತಾರೆ ಅವರು ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಕಂಬ ತರ ಇದೆ ಇಲ್ಲಿ, ಲೈಕ್ ವಾಟರ್ ಟ್ಯಾಂಕಿಗೆ ಕಟ್ಟಿ ಇಟ್ಟಿರ್ತೀವಲ್ಲ ಆ ತರ ದೊಡ್ಡದು. ಈ ಮರದ ಗೊಂಬೆಗಳು ಇರುತ್ತಲ್ಲ ಉದ್ದಕ್ಕೆ, ಈಜಿಪ್ಟ್ ಅಲ್ಲಿ ಈ ಪಿರಮಿಡ್ ಶೈಲಿಲಿ ನಿಂತಿರುತ್ತಲ್ಲ ಆ ತರ ಸಮಥಿಂಗ್ ಏನೋ ಎನರ್ಜಿ ಇದೆ. ಸಮಥಿಂಗ್ ಈಸ್ ಹಿಡನ್ ಹಿಯರ್. ನೋಡುವ ಮುಂದಿನ ದಿನಗಳಲ್ಲಿ. ಎಸ್, ಸೂರ್ಯನಾರಾಯಣನ ಆಶೀರ್ವಾದ ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಗಾಡಿಗೆ ಆರೆಂಜ್ ಕಲರ್ ಇರಬಹುದು, ಪಿಂಕ್ ಇರಬಹುದು, ಅಥವಾ ಗ್ರೇ ಬ್ರೌನ್ ಕಲರ್ ತಗೊಳ್ಳುವಂತ ಸಾಧ್ಯತೆ ಇದೆ. ಕೆಲವರು ರೆಡ್ ಅಥವಾ ಗೋಲ್ಡ್ ಅಲ್ಲಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಕೂಡ ತಗೊಳ್ಳುವಂತ ಸಾಧ್ಯತೆ ಇದೆ. ಕಾರ್ ಕೂಡ ತಗೊಳ್ತೀರಾ, ಬೈಕ್ ಕೂಡ ತಗೊಳ್ತೀರಾ, ಎರಡು ಕೂಡ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ಯುಗಾದಿಯಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಜಯದ ಪತಾಕೆನ ಆರಿಸ್ತೀರಾ ಅನ್ನುವಂಥದ್ದು ಇದೆ. ವಿಜಯದ ಪತಾಕೆ ಅಂದ್ರೆ ವಿಜಯ 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 ಅನ್ನುವಂಥದ್ದು ಇದೆ. ದಿಗ್ವಿಜಯ ಅನ್ನುವಂಥ ರೀತಿಯಲ್ಲಿ ಸೋಲೆ ಇಲ್ದಿರೋ ಹಾಗೆ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಗೊಂದಲಗಳನ್ನು ಎದುರಿಸ್ಕೊಂಡು ಬರ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಇನ್ನ ಹೆಚ್ಚಿನ ಯಶಸ್ಸನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮಿ, ಗಣೇಶ, ಸರಸ್ವತಿ 3 ಜನ ಇದ್ದಾರೆ. ಸೊ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಪರಿಹಾರ, ಜೊತೆಗೆ ನಿಮ್ಮ ವಿದ್ವತ್ತಿಗೂ ಕೂಡ ಪರಿಹಾರ ಸಿಗುತ್ತೆ. ಒಂದೊಳ್ಳೆ ರೀತಿಲಿ ನಿಮ್ಗೆ ಜೀವನ ಒಳ್ಳೆ ರೀತಿಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಗಣೇಶ ಮತ್ತೆ ವಾಗ್ದೇವಿ ಇಬ್ರು ಅಂದ್ರೆ ಇಲ್ಲಿ ಸರಸ್ವತಿ ಇತ್ತಲ್ಲ, ಅದಕ್ಕೆ ನಂಗೆ ಅದು ವಾಗ್ದೇವಿ ಅಂತ ಅನ್ನಿಸ್ತು. ಸೊ ಅವರಿಬ್ರು ಸೇರಿ ನಿಮ್ಗೆ ವಿವಾಹನ ಮಾಡಿಸ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೆ ಅಂತ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರು ಇಲ್ಲಿ ನಿಂತಿರೋದು, ಮತ್ತೆ ಇಲ್ಲಿ ಈ ಕಾರ್ಡ್ ಬಂದಿದ್ದು ನಂಗೆ ಆ ತರ ಎನರ್ಜಿ ಬಂತು. ಸೊ ನಿಮ್ಗೂ ಕೂಡ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗಿರಿಜಾ ಕಲ್ಯಾಣ ಇರಬಹುದು ಅಥವಾ ಶ್ರೀನಿವಾಸ್ ಕಲ್ಯಾಣ ಇರಬಹುದು, ಇದು ಮಾಡ್ಕೊಂಡ್ರೆ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ. ಖಂಡಿತವಾಗ್ಲೂ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಇನ್ನೊಂದಷ್ಟು ಸಲಹೆ ಏನಿದೆ ಅಂದ್ರೆ ಇಲ್ಲಿ, ಸೊ ಭಗವಂತನ ಕೊರಳಿಗೆ ಹಾರವಾಗಿ ಬದಲಾಗಿ ಒಂದು ಒಳ್ಳೆ ವ್ಯಕ್ತಿತ್ವ
ವ್ಯಕ್ತಿತ್ವದ ಪರಿಮಳ ಬರಬೇಕು ಇಲ್ಲಿ. ವ್ಯಕ್ತಿತ್ವದಲ್ಲಿ ಪರಿಮಳ ಬಂದ್ರೆ ಭಗವಂತನಿಗೆ ಅರ್ಪಣೆ ಆದಂಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬಂಧನಗಳು ಗೋವುಗಳಿಗೆ ಆಗಿದೆ, ಅದನ್ನು ಕೂಡ ಸರಿಪಡಿಸಿ ಅನ್ನುವಂಥದ್ದು ಕೂಡ ಇದೆ. ಸ್ನೇಹನ ದ್ವೇಷನ ಅಂತ ಕೇಳಿದ್ರೆ ದ್ವೇಷನ ಬೇಡ, ಸ್ನೇಹ ಬೇಕು, ಸ್ನೇಹ ಬೇಡ, ದ್ವೇಷ ಬೇಕು ಅಂತ ಗೊಂದಲದಲ್ಲಿ ಇರೋರಿಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮಿಬ್ಬರ ಜಗಳ ಮೂರನೇವರಿಗೆ ಲಾಭ ಅಷ್ಟೇ. ಸೊ ನಿಮ್ಮಿಬ್ರು ಜಗಳ ಯಾವತ್ತೂ ಎಂಡ್ ಆಗೋದಿಲ್ಲ, ಹೀಗೆ ಫೈಟ್ ಅಲ್ಲಿ ನಡೀತಾನೆ ಇರುತ್ತೆ. ಅದ್ರ ಬದಲು ಯಾವ ರೀತಿ ನಿರ್ಧಾರ ತಗೊಳ್ಬೇಕು, ನೀವು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಹಸ್ಯಗಳು ಇದೆ. ಯಾರು ಯಾರು ಹೊಟ್ಟೆಲಿ ಹುಡ್ತಾರೆ, ಹೇಗೆ ಹುಡ್ತಾರೆ, ಯಾವಾಗ ಹುಡ್ತಾರೆ, ಇದೆಲ್ಲ ರಹಸ್ಯಕ್ಕೆ ಬಿಟ್ಟಿದ್ದು. ಅದನ್ನ ತಿಳ್ಕೊಂಡು ಏನ್ ಮಾಡ್ತೀರಾ, ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನಷ್ಟು ಜನರಿಗೆ ನಿಮ್ಮ ಈ ಒಂದು ದಿವ್ಯವಾದ ವಿದ್ಯೆನ ಅನುಗ್ರಹಿಸ್ತಾ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಲಿತಾ ಇರಿ, ಕಲಿಸ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಲ್ಯಾಂಪ್ ಆಫ್ ನಾಲೆಡ್ಜ್ ಈಗಿನ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ನಾಲೆಡ್ಜ್ ಕೊಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಕಡೆ ಗಮನನ ಕೊಟ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂಥ ರೀತಿಲಿ ಸೊ ನಾವು ಯಾವ ರೀತಿಲಿ ಸೀಡ್ ಆಫ್ ಕ್ರಿಯೇಷನ್ ನಮ್ಮ ಆಲೋಚನೆಗಳನ್ನ ಇಡ್ತೀವೋ ಬಿಕಮ್ ನಾವು ಹಾಗಾಗ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಕ್ಷೆ ಕೂಡ ಇದೆ, ಹಾಗಾಗಿ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಸೈನ್ಯ ಬಲವಾಗಿ ಇದೆ. ನಂಗೇನೋ ಒಂದು ಯುದ್ಧದ ಸೂಚನೆ ಇದೆ ಇಲ್ಲಿ. ಸೈನ್ಯ ಬಲವಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ನೀರಿನಿಂದ ಒಂದಷ್ಟು ತೊಂದರೆಗಳು ಇದೆ. ಸೊ ನೀರಿನ ತೊಂದರೆಗಳನ್ನ ಬಗೆಹರಿಸಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಶಿವಪುರಾಣ ಪಾರಾಯಣ ಯಾರು ಮಾಡ್ತಿದ್ದೀರಾ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ರಾಧಾ ಮಾತೆಯ ರಾಧಾಕೃಷ್ಣ ಟೆಂಪಲಿಗೆ ಹೋಗಿ ತಾವರೆ ಹಾರನ ಕೊಟ್ಬಿಟ್ಟು ಬನ್ನಿ. ಇದರಿಂದ ಕೂಡ ನಿಮ್ಮ ಆಸೆಗಳು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ವೈಫನ್ನ, ನಿಮ್ಮ ಹಸ್ಬೆಂಡನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಲೈಫ್ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗಣೇಶನ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ಚಿಂತೆ ಮಾಡ್ದಿರಾ ಚಿಂತೆ ಯಾಕೆ, ಚಿನ್ಮಯನಿದ್ದಾನೆ ಅನ್ನುವಂಥ ರೀತಿಲಿ ಇರಿ. ಆಂಜನೇಯ ಕೂಡ ಇದ್ದಾರೆ. ಸೊ ಇಲ್ಲಿ ನೋಡಿ 3 ಕಾರ್ಡ್ ಬಂದಿದೆ. ಸೊ ಓಂ ಮೆಡಿಟೇಷನ್ ಮಾಡಿ ರಾಧಾ ಮಾತೆ ದೇವಸ್ಥಾನಕ್ಕೆ ತಾವರೆ ಹಾರನ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ. ಸೊ ಎಸ್, ಭಯದಿಂದ ಹೊರಗೆ ಬನ್ನಿ, ಭಯ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಈ ಶ್ರಾವಣ ನಿಮ್ಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ, ಅಷ್ಟಲಕ್ಷ್ಮಿಯರ ಆಶೀರ್ವಾದ ಕೂಡ ದೊರೆಯುತ್ತೆ. ಧೈರ್ಯವಾಗಿ ನಿಶ್ಚಿಂತೆಯಾಗಿ ಪೂಜೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ, ಪ್ರೊಟೆಕ್ಷನ್ ಕೂಡ ಇದೆ ನಿಮ್ಗೆ. ನಂಗೆ ಕಾರ್ಡ್ ನಿಲ್ಸಕ್ಕೆ ಬರ್ತಿಲ್ಲ, ಅಷ್ಟು ಮೆಸೇಜಸ್ ಬರ್ತಾನೆ ಇದೆ. ಮೆಡಿಟೇಷನ್ ಮಾಡಿ, ಜೊತೆಗೆ ಸೈನ್ಯಕ್ಕೆ ಸ್ವಲ್ಪ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ. ಸೈನ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು, ಹಾದಿ ತಪ್ಪಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾದಿ ತಪ್ಪಿಸುವಂತ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ಕೃಷ್ಣನ ವಾಣಿಲಿ ಬಂದಿದ್ದು. ಸೊ ಇದಕ್ಕೇನೆ ನಾನು ಆಂಜನೇಯನ ಮೆಸೇಜಸ್ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಸೊ ನೋಡೋಣ ಆಂಜನೇಯನ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ. ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಆಂಜನೇಯ ನಿಮ್ಗೆ ಏನ್ ಹೇಳ್ತಾರೆ ನೋಡೋಣ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಇದು ಮೊದಲನೇದು, ಇದು ಎರಡನೇದು, ಇನ್ನೊಂದಕ್ಕೆ ತಗೊಳ್ಳುವ. Okay. So bottom of the deck
ಟೇಕ್ ಡಿವೈನ್ ಗೈಡೆನ್ಸ್ ಅಂತ ಇದೆ. ಸೊ ಡಿವೈನ್ ಗೈಡೆನ್ಸ್ ತಗೊಳ್ಳಿ ಅನ್ನುವಂಥದ್ದು ಇದೆ. ದೇವರ ನಿರ್ಧಾರ ಇಲ್ದಿರ ಏನು ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನು ನೀವು ಓಪನ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಮಲ್ಗಕ್ಕಿಂತ ಮುಂಚೆ ಆಂಜನೇಯನ ಪ್ರಾರ್ಥನೆ ಮಾಡಿ ಮಲ್ಕೊಳ್ಳಿ. ನಿಮ್ಗೆ ಏನ್ ಬೇಕೋ ಕೇಳ್ಬಿಟ್ಟು ನಿದ್ರೆ ಮಾಡಿ. ಸೊ ಅವರು ನಿಮ್ಗೆ ಕೊಡ್ತಾರೆ ಅಂತ ಇದೆ. ಓಕೆ, ಸೊ ಇದು ಮೂರನೇದು. ಸ್ವಲ್ಪ ಜಾಸ್ತಿ ಕಾರ್ಡ್ಸ್ ಇದೆ. ಇದು ಎರಡನೇದು, ಇದು ಮೊದಲನೇದು. ಓಕೆ, ಎಲ್ಲಾನು ಬೇಕಾದ್ರೆ ನೋಡಿ, ನಾಟ್ ಲೈಕ್ ದಟ್ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಮೊದಲನೇದು ಹ್ಯುಮ್ಯಾಲಿಟಿ, ಕಮಿಟ್ಮೆಂಟ್. ಸಮಾಜದಲ್ಲಿ ಸಾಮಾಜಿಕವಾಗಿ ಒಂದು ಕಮಿಟ್ಮೆಂಟ್ ಇದೆ. ನೀವು ಜಗದೋದ್ಧಾರಕರು ತರ ಏನೋ ಒಂದು ಮಾಡಬೇಕಾಗಿದೆ ಪ್ರಪಂಚದಲ್ಲಿ. ಅದನ್ನ ಮಾಡಬೇಕು, ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಸೊ ನೀವು ಒಬ್ಬ ನಾಯಕನ ಗುಣತ್ವವನ್ನ ಹೊಂದಿರುವಂಥವ್ರು. ನಿಮ್ಮಿಂದ ಒಂದು ದೊಡ್ಡ ಕಾರ್ಯ ಆಗ್ಬೇಕಾಗಿದೆ, ಅದನ್ನ ಮಾಡಿ. ಸ್ಟೇ ಗ್ರೌಂಡೆಡ್ ಅಂತ ಇದೆ. ಹಾಗಂತ ನೀವು ಆಕಾಶದಲ್ಲೆಲ್ಲ ಹಾರಾಡಕ್ ಹೋಗ್ಬೇಡಿ. ವಾಸ್ತವದಲ್ಲಿ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಿ. ಸದ್ಯಕ್ಕೆ ಓಂ ಶ್ರೀ ಹನುಮತೆ ನಮಃ ಅಂತ ದಿನಕ್ಕೆ 21 ಸತಿ ಹೇಳಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿರಿ. ಯಾರ ಜೊತೆ ಕೆಲಸ ಮಾಡ್ತಿದ್ದೀರೋ, ಏನ್ ಕೆಲಸ ಮಾಡ್ತಿದ್ದೀರೋ ಅದ್ರ ಜೊತೆ ಪ್ರಾಮಾಣಿಕವಾಗಿರಿ. ಹಾಗಂತ ನೀವು ಮೋಸದ ಕೆಲಸ ಮಾಡ್ತಾ ಇದ್ರೆ, ವಂಚನೆ ಕೆಲಸ ಮಾಡ್ತಾ ಇದ್ರೆ, ದ್ರೋಹದ ಕೆಲಸ ಮಾಡ್ತಿದ್ರೆ ಅವ್ರ ಜೊತೆ ಪ್ರಾಮಾಣಿಕವಾಗಿರೋದಲ್ಲ, ಆ ಕೆಲಸದಲ್ಲೇ ಇರ್ಬೇಡಿ. ಜನರಿಗೆ, ಸಮಾಜಕ್ಕೆ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ರೆ ಆ ಸಮಾಜದ ಒಳಿತಿಗಾಗಿ ಏನ್ ಮಾಡ್ಬೇಕೋ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ತುಳಸಿ ಗಿಡಕ್ಕೆ ಓಂ ಶ್ರೀ ಹನುಮತೆ ನಮಃ ಅಂತ ದಿನಾಗ್ಲೂ ನೀರು ಹಾಕಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಳಸಿ ತೀರ್ಥನ ಸೇವನೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ವಿಷ್ಣುವಿನ ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ಇದು ಕೂಡ ನಿಮ್ಗೆ ಒಳಿತನ್ನ ಮಾಡುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಬರ್ನ್ ಈಗೋ ಅಂತ ಇದೆ. ನಿಮ್ಮ ಅಹಂಕಾರನ ಸುಟ್ಟಾಕಿ ಅನ್ನುವಂಥದ್ದು ಇದೆ. ಶ್ರೀಲಂಕಾಧಿಪತಿಯ ಅಹಂಕಾರ ಲಂಕಾಧಿಪತಿಯ ಭವನವನ್ನೇ ಸುಟ್ಟಾಕದ ಹಾಗೆ ನಿಮ್ಮೊಳಗಿನ ಈಗೋನ, ಅಹಂಕಾರನ ಸುಟ್ಟಾಕೋದು ನಂಗೆ ಕ್ಷಣನೂ ಬೇಕಾಗಲ್ಲ. ಆದ್ರೂ ನಿಮ್ಮ ಕೈಯಾರೆ ನಿಮ್ಮ ಅಹಂಕಾರನ ಅಳಿಸ್ಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ. ನಿಮ್ಮ ಅಹಂಕಾರನ ಅಳಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏಳಿಗೆಯ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಮಂಗಳವಾರದೊತ್ತು ಹಣ್ಣು ಏನಾದ್ರೂ ನಿಮ್ಗೆ ಇಷ್ಟ ಬಂದಿದ್ದು ಭಕ್ತಾದಿಗಳಲ್ಲಿ ಹಂಚಿ ದೇವಸ್ಥಾನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಶ್ರೀರಾಮ ಅಥವಾ ಜೈ ಶ್ರೀರಾಮ್ ಅಥವಾ ಆಂಜನೇಯನ ಮಂತ್ರನ ಬರೀರಿ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಜೊತೆಗೆ ಕೃತಜ್ಞತಾ ಭಾವ ಅನ್ನೋದು ಇಲ್ಲ, ನಿಮ್ಗೆ ಕೃತಜ್ಞತೆ ಅನ್ನೋದು ಇಲ್ಲ. ಆ ಕೃತಜ್ಞತೆನ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಾನು ಅನ್ನುವಂಥ ಅಹಂಕಾರನ ಹೋಗ್ಲಾಡಿಸಿ ನೀನು ಅನ್ನುವಂಥ ಜ್ಞಾನ ಜ್ಯೋತಿ ಸದಾ ನನ್ನ ತಲೆಯಲ್ಲಿ ಬೆಳಗ್ತಾ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ. ಆಂಜನೇಯನ ಹೆಸರಲ್ಲಿ ಒಂದು ದೀಪನ ಹಚ್ಚಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಸಾಕಷ್ಟು ಕಾರ್ಡ್ಸ್ ಇದೆ. ಸೊ ಫೋಕಸ್ ಆನ್ ಪರ್ಸನಲ್ ಗ್ರೋತ್. ಸ್ವಲ್ಪ ಎಲ್ರಿಗೂ ಒಳ್ಳೇದು ಮಾಡುವಂಥ ಗುಣ ಇರ್ಬೋದು, ಬುದ್ಧಿ ಇರ್ಬೋದು. ಸಾಕಷ್ಟು ಒಳಿತನ್ನ ಮಾಡ್ತಾ ಇರ್ತೀರಾ, ಎಲ್ಲಾ ರೀತಿಯಲ್ಲಿ ಯಶಸ್ಸನ್ನ ನೋಡ್ತಾ ಇರ್ತೀರಾ, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದೀರಾ. ಆದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಗಮನ ಕೊಡ್ತಾ ಇಲ್ಲ. ನೀವು ಬೆಳೆದ್ರೆ ಅಷ್ಟೇ ಜನಕ್ಕೆ ನೀವು ಒಂದ್ 4 ರೀತಿಲಿ ಸಹಾಯ ಮಾಡಕ್ ಆಗೋದು. ನೀವೇ ಬೆಳಿಲಿಲ್ಲ ಅಂದ್ರೆ, ನಿಮ್ಮ ಏಳಿಗೆನ ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರು ಬಂದು ನಿಮ್ಮ ಏಳಿಗೆನ ಮಾಡ್ಕೊಡೋದಿಲ್ಲ ಅಂತ ಇದೆ. ಕಾರ್ಯಸಿದ್ಧಿ ಆಂಜನೇಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ, ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಗಮನನ ಕೊಡಿ. ದಿನಾಗ್ಲೂ ಹನುಮಾನ್ ಚಾಲೀಸಾನ ಪಠಣೆ ಮಾಡಿ, ಓದಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಚಾಲೆಂಜಸ್ ಬರ್ತಾ ಇದೆ ನಿಮ್ ಜೀವನದಲ್ಲಿ. ಆ ಚಾಲೆಂಜಸ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ.
ಎಂಥದ್ದೇ ಸಮಸ್ಯೆ ಇರಲಿ, ಎಂಥದ್ದೇ ಡಿಫಿಕಲ್ಟಿ ಇರಲಿ, ನಾನು ಇರ್ತೀನಿ ನಿನ್ನ ಜೊತೆ, ಜೈ ಶ್ರೀರಾಮ್ ಅಂತ ಮುಂದುವರಿ ಅನ್ನುವಂಥದ್ದು ಇದೆ. ಫೋಕಸ್ ಆನ್ ಯುವರ್ ಗೋಲ್ಸ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಗುರಿಯ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಗಮನನ ಕೊಡಿ. ಏನೇ ಚಾಲೆಂಜ್ ಬಂದರೂ ಧೈರ್ಯವಾಗಿ ಎದುರಿಸಿ, ನಿಮ್ಮ ಗೋಲ್ ಏನಿದೆ, ನಿಮ್ಮ ಗುರಿ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಮೆಂಟಲ್ ಕ್ಲಾರಿಟಿನ ತಗೊಳ್ಳಿ. ನಿಮ್ಗೇನ್ ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹನುಮಾನ್ ಅಷ್ಟಕ ಅಥವಾ ಆ ಬೇರೆ ಬೇರೆ ಮಂತ್ರಗಳು ಸಿಗುತ್ತೆ, ಅದನ್ನೆಲ್ಲ ಓದಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನಿಮ್ಗೆ ನೀವು ಸಿಗೋ ಹಾಗೆ ಇರಿ ಅನ್ನುವಂಥದ್ದು ಇದೆ. ಕೆಲವನ್ನ ನಾವು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಂಥದೇ ಡಿಫ್ರೆಂಟ್ ಸಿಚುವೇಶನ್ ಬಂದ್ರು, ಯಾವುದೇ ರೀತಿಯ ಸಮಸ್ಯೆ ಬಂದ್ರು ನಾನು ಫ್ಲೆಕ್ಸಿಬಲ್ ಆಗಿ ಇರ್ತೀನಿ, ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಳ್ತೀನಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ ರೀತಿ ಸ್ವಾಭಿಮಾನದಿಂದ, ಜೊತೆಗೆ ನಿಮ್ಮದೇ ಆದ ದೃಢ ವಿಶ್ವಾಸದಿಂದ ಎಂಥದ್ದೇ ಸಮಸ್ಯೆ ಬಂದ್ರು ಎದುರಿಸಿ ನಿಲ್ತೀರಾ, ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ದೃಢ ವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ನಿಮ್ಮ ಒಂದು ಆತ್ಮವಿಶ್ವಾಸನೇ ನಿಮ್ಮನ್ನ ಒಂದು ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ನಂಬಿ ಎಂಥದ್ದೇ ಕ್ರೂಷಿಯಲ್ ಸಿಚುವೇಶನ್ ಇದ್ರೂ ಕೂಡ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಏನಿದೆ ಅದು ಡಿವೈನ್ ಪ್ಲಾನಿಂಗ್ ಪ್ರಕಾರ ಹೋಗ್ತಾ ಇದೆ. ಹಾಗಾಗಿ ನಂಬಿಕೆ ಅನ್ನೋದು ಇರ್ಲಿ, ತಾಳ್ಮೆ ಅನ್ನೋದು ಇರ್ಲಿ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಪೇಶನ್ಸ್, ಡಿವೈನ್ ಪ್ಲಾನ್ ಪೇಶನ್ಸ್. ನಿಮ್ಮ ಜೀವನದಲ್ಲಿ ದೇವರ ಒಂದು ನಿರ್ಧಾರ ನಡೀತಾ ಇದೆ. ವಿರಾಟ್ ರೂಪದಲ್ಲಿ ಇದ್ದಾರೆ ಇಲ್ಲಿ ಆಂಜನೇಯ. ಸೊ ಹಾಗಾಗಿ ದೇವರ ಪ್ರಾರ್ಥನೆ ಏನಿದೆ, ದೇವರ ಒಂದು ಪರೀಕ್ಷೆ ಅಂತನಾದ್ರೂ ಅನ್ಕೊಳ್ಳಿ, ವಾಟ್ ಎವರ್ ಏನ್ ಹೇಳ್ಕೊಬೇಕೋ ಏನ್ ಅನ್ಕೊಬೇಕೋ ಹಾಗೆ ಅನ್ಕೊಳ್ಳಿ. ಸೊ ತಾಳ್ಮೆಯಿಂದ ಇರಿ. ಖಂಡಿತವಾಗ್ಲೂ ನಿಮ್ಮ ಸಮಯ ಬಂದಾಗ ದೇವರು ನಿಮ್ಗೆ ಅಂತ ಏನ್ ಪ್ಲಾನ್ ಮಾಡಿದ್ದಾರೆ ಅದು ನಿಮ್ಗೆ ಖಂಡಿತ ಖುಷಿ ಕೊಡುತ್ತೆ. ನಿಮ್ಮ ಆತ್ಮೋದ್ಧಾರ, ಜೀವನೋದ್ಧಾರ ಅಥವಾ ನಿಮ್ಮ ಸೆಲ್ಫ್ ಕೇರಿಗೆ, ಗ್ರೋತಿಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ಶಿವ ಮತ್ತೆ ಆಂಜನೇಯ ಇಬ್ರು ಕರುಣಿಸಿದ್ದಾರೆ. ಜೊತೆಗೆ ದುರ್ಗೆ, ವಿಷ್ಣು ಎಲ್ಲರೂ ಇದ್ದಾರೆ. ನಾನಾ ವಿಧ ರೂಪದಲ್ಲಿ ಇಲ್ಲಿ ಸ್ವಾಮಿ ನಿಂತಿದ್ದಾರೆ. ಎಲ್ಲ ರೀತಿಯ ಯಶಸ್ಸನ್ನು ಕೂಡ ನಿಮ್ಗೆ ಅವರು ಕೊಡ್ತಾ ಇದ್ದಾರೆ. ಸಾಧ್ಯ ಆದ್ರೆ ಮಂಗಳವಾರ, ಶನಿವಾರ ಭಗವಂತನ ನಾಮಸ್ಮರಣೆ ಮಾಡಿ ಹೋಗಿ ಸ್ವೀಟನ್ನ ಹಂಚಿಬಿಟ್ಟು ಬನ್ನಿ. ದೀಪನ ಹಂಚಿ ಹನುಮಾನ್ ಚಾಲೀಸನ ಓದಿ. ಎಲ್ಲರಿಗೂ ಒಳ್ಳೇದು ಮಾಡುವಂಥ ಗುಣ ಇರುವಂಥ ನಿಮ್ಗೆ ನೀವು ಒಳ್ಳೇದು ಮಾಡ್ಕೊಳ್ತಾ ಇಲ್ಲ, ಅದು ಬೇಜಾರಾಗಿದೆ. ನಿಮಗ್ ನೀವು ಒಳ್ಳೇದು ಮಾಡ್ಕೊಂಡು ಒಳ್ಳೆ ರೀತಿಲಿ ಬೆಳೀರಿ ಅನ್ನುವಂಥದ್ದು ಇದೆ. ಸೊ ಈ ಡಿವೈನ್ ಗೈಡೆನ್ಸ್ ಏನಿದೆ ಇದನ್ನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಲೆಟ್ ಗೋ ಆಫ್ ಅಟ್ಯಾಚ್ಮೆಂಟ್, ಬೇಡದೆ ಇರುವಂಥ ಅಟ್ಯಾಚ್ಮೆಂಟ್ಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಗುರುಭ್ಯೋ ನಮಃ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಜೊತೆಗೆ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಕ್ಲೀಂ ಕೃಷ್ಣಾಯ ನಮಃ.